ಹಿರಿಯರನ್ನ, ಆತ್ಮೀಯ ಸ್ನೇಹಿತರನ್ನ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಒಡನಾಡಿಯಾಗಿ ಕೆಲಸ ಮಾಡತಕ್ಕಂಥ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವರುದ್ರ ಬಾಗಲಕೋಟೆ ಅವರು, ಬಸವರಾಜ್ ದರಾವರ್ ಅವರು, ಮಾನಸಿಕ ಜೋಗರ್ ಅವರು, ಮಾಧ್ಯಮದ ಪ್ರಮುಖರಾಗಿರ್ತಕ್ಕಂಥ ವಿಜಯ್ ಜೋಶಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ನಾನು 2ನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷನಾದ ಮೇಲೆ ಮೊದಲ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ. ಕಾರಣ ಇದೊಂದು ಪತ್ರಿಕಾಗೋಷ್ಠಿ ಅನ್ನೋದಕ್ಕೆ ಇದೊಂದು ಸಂತೋಷದ ಕೂಟ ಅಂತ ನಾವು ತಮ್ಮ ಎಲ್ಲರ ಜೊತೆ ಕೂಡಬೇಕಂತ ನಾವು ಅಭಿಲಾಷೆ ಇತ್ತು. ಈ ಕಾರಣದಿಂದ ನಾನು ಎಲ್ಲರ ಜೊತೆ ಕೂಡಬೇಕಂತ ನಿಶ್ಚಯ ಮಾಡ್ಕೊಂಡು ಕೂಡಿದ್ದೀನಿ. ವಿಶೇಷವಾಗಿ ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಜಿಲ್ಲೆ ಒಳಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಹಿಂದೆ ಮುದ್ದೇವ ಮಂಡಲದ ಅಧ್ಯಕ್ಷನಾಗಿ, 2 ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ, ಈ ಹಿಂದೆ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿ ಇವತ್ತು ಮತ್ತೊಮ್ಮೆ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ.ವೈ. ವಿಜಯೇಂದ್ರಣ್ಣ ಅವರು ಮತ್ತು ನಮ್ಮೆಲ್ಲ ರಾಜ್ಯದ ನಾಯಕರು, ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ನಾಯಕರು, ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯನ ಸಂಗ್ರಹ ಮಾಡಿ ಆ ಅಭಿಪ್ರಾಯದೊಂದಿಗೆ ಮತ್ತೊಮ್ಮೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಹಿರಿಯರಿಗೂ, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮ ಕಾರ್ಯಕರ್ತರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ, ಅವರಿಗೆ ಅಭಿನಂದನೆಗಳನ್ನ ಹೇಳಿಕೆ ಇಚ್ಛಿಸ್ತೇನೆ. ಈ ಹಿಂದೆ ಜಿಲ್ಲೆಯ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಬಹುಶಃ ನಮ್ಮ ಪಕ್ಷ ಪ್ರಾರಂಭ ಆಗಿದ್ದು ಜನಸಂಘ ಏನು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಬೇಡಿಕೆ ಮಾಡಿದ ನಂತರ ಆರ್ಟಿಕಲ್ 370 ರದ್ದು ಮಾಡಬೇಕನ್ನುವಂತ ಕಾರಣದಿಂದನೇ ಆ ಹೋರಾಟದ ಮುಖಾಂತರ ಪ್ರಾರಂಭಗೊಂಡಿರ್ತಕ್ಕಂಥ ಪಕ್ಷ. ಆರ್ಟಿಕಲ್ 370 ರದ್ದಾದಂತಹ ಸಂದರ್ಭದಲ್ಲಿ ನಾನು ಪಕ್ಷದ ಜಿಲ್ಲೆಯ ಅಧ್ಯಕ್ಷ. 2ನೇದು ಮೊಟ್ಟ ಮೊದಲ ಕಾರ್ಯಕ್ರಮಿ ಜನಸಂಘದಲ್ಲಿ ಒಂದು ಸಂಕಲ್ಪ ಆಯಿತು. ದೇಶದಲ್ಲಿ ಜನರ ಬಯಕೆ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅನ್ನುವಂಥದ್ದು. ಹೀಗಾಗಿ ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಕಟ್ಟುವಂತ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥದ್ದನ್ನ ನಿರ್ಣಯ ಮಾಡಿ, ಅದಾದ ನಂತರ ಅನೇಕ ಹೋರಾಟಗಳು, ತ್ಯಾಗ, ಬಲಿದಾನದ ಮುಖಾಂತರ ದೇಶದಲ್ಲಿ ರಾಮ ಮಂದಿರ ಆಗಬೇಕಂತ ಕೂಡಿರುವಂತಹ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳ ಮಧ್ಯೆ ನ್ಯಾಯಾಲಯದ ತೀರ್ಪಿನ ನಂತರ ನ್ಯಾಯಯುತವಾಗಿರ್ತಕ್ಕಂಥ ಎಲ್ಲೂ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಲಿಕ್ಕೆ ಎಲ್ಲಿ ಒಂದು ಸಣ್ಣ ಅಪಸ್ವರ ಕೂಡ ಬರಲಿಲ್ಲ. ಇವತ್ತು ರಾಮ ಮಂದಿರ ಲೋಕಾರ್ಪಣೆ ಆಗ್ತಕ್ಕಂಥದ್ದು ನಾಳೆ ಜನವರಿ 22ನೇ ತಾರೀಕು. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ನನ್ನ ಜಿಲ್ಲೆಯ ಅಧ್ಯಕ್ಷನಾಗಿ ಮುಂದುವರಿಸೋದಕ್ಕೆ ಬಹಳ ನನಗೆ ಸಂತೋಷ ಅನಿಸ್ತದೆ. ಪ್ರಮುಖವಾಗಿ ಅದರ ಅಜೆಂಡಾ ಅವು ಸಾಕಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ಎರಡು ಸಂದರ್ಭದಲ್ಲಿ ನಾನು ಪಕ್ಷದ ಜಿಲ್ಲೆಯ ಅಧ್ಯಕ್ಷ. ಹೀಗಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು, ಹಿರಿಯರು ಎಲ್ಲರೂ, ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಟ್ಟು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಜವಾಬ್ದಾರಿಯನ್ನು ಹೆಚ್ಚಾಗಿ ಇದೊಂದು ನನ್ನ ಕೆಲಸ ಅಂತ ಹೇಳಿ ನಾನು ಭಾವಿಸಿಕೊಂಡು ಜಿಲ್ಲೆಯೊಳಗೆ
ಸಮನ್ವಯತೆಯನ್ನ ಸಾಧಿಸುವಂತಹ ಒಂದು ದೃಷ್ಟಿಕೋನದಿಂದ ಪಕ್ಷವನ್ನ ಇನ್ನೂ ಗಟ್ಟಿಯಾಗಿ ಬಲಶಾಲಿಯಾಗಿ 2024 ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಆಗಬೇಕನ್ನುವಂತ ನಮ್ಮ ಕಾರ್ಯಕರ್ತರು ಮತ್ತು ಜನರ ಅಭಿಲಾಷೆಗಳಿಗೆ ನಮ್ಮ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ನಮ್ಮ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಸಲಹೆ ಎಲ್ಲರ ಮಾರ್ಗದರ್ಶನದೊಂದಿಗೆ ಪಕ್ಷವನ್ನ ಕೆಳ ಹಂತದಲ್ಲಿ ನಮ್ಮ ಬೂತ್ ಮಟ್ಟದಲ್ಲಿ ಯಶಸ್ವಿಯಾಗಿ ಕಟ್ಟಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಂತವರ ಮುಖಾಂತರ 2024 ಈ ಚುನಾವಣೆ ಇಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕಂತ ಒಂದು ಸಂಕಲ್ಪಕ್ಕೆ ನಾವು ಅಣಿಯಾಗ್ತಕ್ಕಂಥದ್ದು. ಜೊತೆಗೆ ಒಂದು ವಿಶೇಷವಾಗಿ ರಾಮ ಮಂದಿರದ ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ. ರಾಮ ಮಂದಿರ ಲೋಕಾರ್ಪಣೆ ಆಗ್ತಕ್ಕಂಥದ್ದು ಪ್ರತಿ ಮನೆಗೆ ಪ್ರತಿ ಗ್ರಾಮಕ್ಕೆ ಇದೊಂದು ಹಬ್ಬ. ಇಂಥ ಸಂದರ್ಭದಲ್ಲಿ ಸಂಕ್ರಮಣದಿಂದ 22ನೇ ತಾರೀಕಿನವರೆಗೆ ನಮ್ಮ ಊರೊಳಗಿರ್ತಕ್ಕಂಥ ನಮ್ಮ ಓಣಿಯಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನ ಸ್ವಚ್ಛಗೊಳಿಸಿ ಈ ಒಂದು ಕೆಲಸದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ತೊಡಗಬೇಕು ಅನ್ನುವಂಥದ್ದನ್ನ ತಮ್ಮ ಮೂಲಕ ಕೂಡ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಿಕೊಟ್ಟಿರ್ತೇನೆ. ಜೊತೆಗೆ 22ನೇ ತಾರೀಕು ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ 5 ದೀಪಗಳನ್ನು ಹಚ್ಚೋದ್ರ ಮುಖಾಂತರ ಜ್ಯೋತಿಯನ್ನು ಬೆಳೆಸೋದ್ರ ಮುಖಾಂತರ ಇಡೀ ದೇಶದ ಒಂದು ಈ ರಾಮ ಮಂದಿರದ ಏನ್ ಆದರ್ಶ ಪುರುಷ ಶ್ರೀರಾಮಚಂದ್ರ ಏನ್ ಮಹಾತ್ಮ ಗಾಂಧೀಜಿ ಅವ್ರ ಏನ್ ಕಲ್ಪನೆ ಇತ್ತು ರಾಮರಾಜ್ಯ ಆಗಬೇಕನ್ನುವಂಥದ್ದನ್ನ ಇವತ್ತು ನರೇಂದ್ರ ಮೋದಿ ಅವರ ಒಂದು ಸಂಕಲ್ಪ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಸರ್ವಸ್ಪರ್ಶಿ ಸರ್ವವ್ಯಾಪಿಯಾಗಿ ಎಲ್ಲ ಸಮುದಾಯ ಎಲ್ಲ ಸಮಾಜವನ್ನು ಒಳಗೊಂಡು ಜೊತೆಗೆ ಕರೆದುಕೊಂಡು ದೇಶವನ್ನ ಅಭಿವೃದ್ಧಿ ಪಥದತ್ತ ಒಯ್ದು ಇಡೀ ಜಗತ್ತಿನಲ್ಲಿ ಭಾರತದ ಕೀರ್ತಿಯನ್ನ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಂತದರ ಮುಖಾಂತರ 2024 ಈ ಚುನಾವಣೆ ಇಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕನ್ನಂತ ಒಂದು ಸಂಕಲ್ಪಕ್ಕೆ ನಾವು ಅಣಿಯಾಗ್ತಕ್ಕಂಥದ್ದು. ಜೊತೆಗೆ ಒಂದು ವಿಶೇಷವಾಗಿ ರಾಮ ಮಂದಿರದ ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ. ರಾಮ ಮಂದಿರ ಲೋಕಾರ್ಪಣೆ ಆಗ್ತಕ್ಕಂಥದ್ದು ಪ್ರತಿ ಮನೆಗೆ ಪ್ರತಿ ಗ್ರಾಮಕ್ಕೆ ಇದೊಂದು ಹಬ್ಬ. ಇಂಥ ಸಂದರ್ಭದಲ್ಲಿ ಸಂಕ್ರಮಣದಿಂದ 22ನೇ ತಾರೀಕಿನವರೆಗೆ ನಮ್ಮ ಊರೊಳಗಿರ್ತಕ್ಕಂಥ ನಮ್ಮ ಓಣಿಯಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನ ಸ್ವಚ್ಛಗೊಳಿಸಿ ಈ ಒಂದು ಕೆಲಸದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ತೊಡಗಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಕೂಡ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಿಕೊಟ್ಟಿರ್ತೇನೆ. ಜೊತೆಗೆ 22ನೇ ತಾರೀಕು ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ 5 ದೀಪಗಳನ್ನು ಹಚ್ಚುವುದರ ಮುಖಾಂತರ ಜ್ಯೋತಿಯನ್ನು ಬೆಳೆಸುವುದರ ಮುಖಾಂತರ ಇಡೀ ದೇಶದ ಒಂದು ಈ ರಾಮ ಮಂದಿರದ ಏನ್ ಆದರ್ಶ ಪುರುಷ ಶ್ರೀರಾಮಚಂದ್ರ ಏನ್ ಮಹಾತ್ಮ ಗಾಂಧೀಜಿ ಅವ್ರದ ಒಂದ್ ಏನ್ ಕಲ್ಪನೆ ಇತ್ತು ರಾಮರಾಜ್ಯ ಆಗಬೇಕನ್ನುವಂಥದ್ದನ್ನ ಇವತ್ತು ನರೇಂದ್ರ ಮೋದಿ ಅವರ ಒಂದು ಸಂಕಲ್ಪ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಸರ್ವಸ್ಪರ್ಶಿ ಸರ್ವವ್ಯಾಪಿಯಾಗಿ ಎಲ್ಲ ಸಮುದಾಯ ಎಲ್ಲ ಸಮಾಜವನ್ನು ಒಳಗೊಂಡು ಜೊತೆಗೆ ಕರೆದುಕೊಂಡು ದೇಶವನ್ನ ಅಭಿವೃದ್ಧಿ ಪಥದತ್ತ ಒಯ್ದು ಇಡೀ ಜಗತ್ತಿನಲ್ಲಿ ಭಾರತದ ಕೀರ್ತಿಯನ್ನ ಹೆಚ್ಚಿಸಿರ್ತಕ್ಕಂಥದ್ದು
ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಪಕ್ಷದ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ನಿಭಾಯಿಸತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಹಿರಿಯರಿಗೆ ತಮ್ಮ ಮೂಲಕ ಕೂಡ ನಾನು ವಂದನೆಗಳನ್ನು ಹೇಳಿಕೆ ಇಚ್ಛಿಸ್ತೇನೆ. ನಿಮ್ಮದೇ ಅಧಿಕಾರಾವಧಿಯಲ್ಲಿ ಮುನ್ನಡೆ ಆಗ್ತಕ್ಕಂಥ ಕಾರ್ಪೊರೇಷನ್ ಚುನಾವಣೆ ನೀವು ಹೆಚ್ಚಿನ ಮತಗಳನ್ನು ಹೆಚ್ಚಿನ ಮೆಂಬರ್ಗಳು ಕೊಟ್ಟು ಕೂಡ ನೀವು ಅಧಿಕಾರ ಮಾಡೋಕ್ಕಾಗಲ್ಲ, ಅದು ಹಿನ್ನಡೆ ಅಂತ ನೀವು ಭಾರತೀಯ ಜನತಾ ಪಕ್ಷ ಅನೇಕ ಸೋಲು ಗೆಲುವುಗಳು ಎಲ್ಲ ನೋಡ್ಕೊಂಡೇ ಬಂದಿದ್ವಿ. ಕೆಲವೊಂದು ಸಂದರ್ಭದಾಗ ಗೆದ್ದಿದ್ವಿ, ಕೆಲವೊಂದು ಕಳ್ಕೊಂಡಿದ್ವಿ. ಇವತ್ತು ನಾವು ಹಿಂದೆ ಜಿಲ್ಲಾ ಪಂಚಾಯತಿ ಒಳಗ ನಾವು ಕಳೆದ ಈ ಅವಧಿಯಿಂದ ಹಿಂದಿನ ಅವಧಿ ಒಳಗ ನಾವು ಪಡ್ಕೊಂಡ್ವಿ. ಹೋದ ಅವಧಿ ಒಳಗ ನಮ್ಗೆ ಆಗ್ಲಿಲ್ಲ. ಅನೇಕ ಇವತ್ತು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ತಮಗೆ ಗೊತ್ತದ. ಇಂಥ ಸಂದರ್ಭದಲ್ಲಿ ಕಾರ್ಪೊರೇಷನ್ದಾಗ ಅತಿ ಹೆಚ್ಚು ಸೀಟನ್ನು ಸಂಖ್ಯಾಬಲ 17 ನಮ್ಗೆ ಕೊಟ್ಟರು. ನಮ್ಗೆ ಬೇಕಾಗಿರೋದು 21. ನಾವು 21 ಸಂಖ್ಯಾಬಲ ನಮ್ಗೆ ಕೂಡಿತು. 18 ಪ್ಲಸ್ ನಮ್ಗೆ 17 ಆಗಿತ್ತು. ಇಬ್ಬರು ಸಂಸದರು ಶಾಸಕರು ಕೂಡ 19 ಆಗಿತ್ತು. ಇಬ್ಬರು ಪಕ್ಷೇತರ ಬಂದ ನಮ್ಮ ಜೊತೆ ಕೂಡ್ಕೊಂಡಾಗ 22 ಸಂಖ್ಯೆ ಆಗಿತ್ತು ನಮಗ. ಅಂತ ಸಂದರ್ಭದಲ್ಲಿ ನಾವು ನ್ಯಾಯಾಲಯದೊಳಗೆ ಇದ್ದಂತ ಸಂದರ್ಭದಲ್ಲಿ ನಮ್ದು ಏನು ಕೆಟಗರಿ ಸಂಬಂಧ ನ್ಯಾಯಾಲಯದಲ್ಲಿತ್ತು ಮೇಯರ್. ಅವಾಗ ನಾವು ನಮ್ಮ ಆಯುಕ್ತರಿಗೆ ನಾವೊಂದು ಅರ್ಜಿಯನ್ನು ಕೂಡ ನಾವು ಕೊಟ್ಟಿದ್ವಿ. ನೀವು ಚುನಾವಣೆ ಕೋರ್ಟ್ನಲ್ಲಿ ಇದ್ದ ಸಂದರ್ಭದಲ್ಲಿ ನೀವು ಘೋಷಣೆ ಮಾಡಿದ್ರೆ ನಾಳೆ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗೂ ಕೂಡ ಅವರು ಸರ್ಕಾರದ ಒತ್ತಡಕ್ಕೆ ಅವರು ಮಣಿದು ಘೋಷಣೆ ಮಾಡಿದರು. ಯಾವಾಗ ನಮ್ಮ ಸಂಖ್ಯಾಬಲ ಹೊಂದಿತ್ತು ನಮ್ದು ಆಗ್ತದೆ ಅಂತಂದ ಸಂದರ್ಭದಲ್ಲಿ ಅವರು ಕೋರ್ಟಿನ ಮೊರೆ ಹೋಗಿ ತಡೆಯಾಜ್ಞೆ ತಗೊಂಡು ಅದು ನಿಲ್ಲಿಸ್ತಕ್ಕಂತ ಒಂದು ಪ್ರಯತ್ನ ಮಾಡಿದ್ರು. ಅದಾದ ನಂತರ ಚುನಾವಣೆ ಮತ್ತೆ ನ್ಯಾಯಾಲಯದ ಏನು ಅವರು ಡೈರೆಕ್ಷನ್ ಕೊಟ್ಟು ಅದರ ಮುಖಾಂತರ ಮತ್ತೆ ಅನೌನ್ಸ್ ಆದಂತ ಸಂದರ್ಭದಲ್ಲಿ ಒಮ್ಮೆ ಕಾಲ ವಿಧಿ ಅಂತಾರಲ್ಲ ಆ ರೀತಿ ಒಳಗ ನಮ್ಮ ಒಬ್ಬ ಪಕ್ಷದ ಸದಸ್ಯನಕ್ಕೆ ನಾವು ಕಳ್ಕೊಂಡ್ವಿ. ಹಿಂಗಾಗಿ ನಮ್ಮ ಸಂಖ್ಯಾಬಲದ ಒಂದು ಚೂರು ಕೊರತೆ ಆಯ್ತು. ಅದರಿಂದ ನಮ್ಗೆ ಹಿನ್ನಡೆ ಆಗ್ಯದ ಹೊರತು ನಮ್ಮ ಇದ್ದಂತದ್ದು ನಾವು ಎಲ್ಲರೂ 18 ಜನ ನಮ್ಗೆ ಒಕ್ಕಟ್ಟಾಗಿತ್ತು. ಯಾರು ನಮ್ಗೆ ಬರ್ಬೇಕಂತ ನೋಡ್ತಾರ ಕೂಡ ನಮ್ಗೆ ಸಂಖ್ಯಾಬಲ ಒಂಚೂರು ಕೊರತೆ ಹಾಕದಂತ ಸಂದರ್ಭದಲ್ಲಿ ಸ್ವಾಭಾವಿಕ ಗೊತ್ತದ. ಇಂಥ ಸಂದರ್ಭದಲ್ಲಿ ಪಕ್ಷೇತರು ಕೂಡ ನಮ್ಮ ಬರ್ಲಿಕ್ಕೆ ಒಂಚೂರು ಹಿಂದೆ ಹಾಕಿದ್ರು. ಹೀಗಾಗಿ ಸಂಖ್ಯಾಬಲ ಕೊರತೆ ಆಯ್ತು. ಹಾಗಾಗಿ ಮತ್ತೆ ಇವತ್ತ ನಿನ್ನೆ ಆಗಿರ್ಬೋದು, ಮುಂದೆ 100% ಮತ್ತೆ ನಾವು ಭಾರತೀಯ ಜನತಾ ಪಕ್ಷದ ಮೇಯರ್ನ ಮಾಡ್ಕೊತೀವಿ ಅಂತ ವಿಶ್ವಾಸ. ಪಕ್ಷದಲ್ಲಿ ಹಿಂದೆ ನೀವು ಅಧ್ಯಕ್ಷರಾಗಿದ್ದಾಗ ಎರಡು ಬಣಗಳಿದ್ದಾವೆ. ಒಂದು ಯತ್ನಾಳ ಅವರದ್ದು, ಇನ್ನೊಂದು ಉಳಿದ ಮುಖಂಡರು. ಇದ್ರ ನಡುವೆ ಸಮನ್ವಯತೆ ಸಾಧಿಸಲು ಈ ಹಿಂದಿನ ಅವಧಿಯಲ್ಲೂ ಆಗಲಿಲ್ಲ. ಈ ಅವಧಿಯಲ್ಲಿ ಆ ಪ್ರಯತ್ನ ಮಾಡ್ತೀರಾ? ಅವ್ರನ್ನ ಒಂದೇ ಇದರಲ್ಲಿ ಸಂಘಟನೆ ಮಾಡಿ ಸರ್, ನಾನು 2ನೇ ಅವಧಿಗೆ ಜಿಲ್ಲಾ ಅಧ್ಯಕ್ಷ ಆಗಿ ಮುಂದುವರಿಲಿಕ್ಕೆ ಕಾರಣ ಬಣ ಅನ್ನುವಂಥದ್ದು ಯಾವುದು ಇಲ್ಲ ಅಂತ ಅನ್ನೋ ಕಾರಣಕ್ಕೆ ನಾನು ಜಿಲ್ಲಾ ಅಧ್ಯಕ್ಷ ಮಾಡಿದ್ದೆ. ಇದ್ರೊಳಗನೆ ಒಂದು ನಮ್ಮದು ಏನದಂತ ಅನ್ನೋದ್ರ ಬಗ್ಗೆ ನಮ್ಮೆಲ್ಲಾ ಹಿರಿಯರು ಗೊತ್ತು ಮಾಡಿಕೊಟ್ಟಿದ್ದಾರೆ. ಪಕ್ಷದ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದೇ, ಅಭಿಪ್ರಾಯ ಭೇದಗಳು ಇರಬಹುದು ಬೇರೆ. ಪಕ್ಷದ ಕಾರ್ಯಕ್ರಮಗಳಿಗೆ ಪ್ರಮುಖವಾಗಿ ಅನೇಕ ಶಾಸಕರುಗಳಾಗಲಿ ಅಥವಾ ಬೆಲ್ಸಿಗಳಾಗಲಿ ಒಬ್ಬರಿಗೊಬ್ರು ಬೇರೆ ಬೇರೆ ವಿವಾದಾತ್ಮಕ ಹೇಳಿಕೆಗಳನ್ನು ಅದನ್ನ ನೀವು ಅದನ್ನ ಯಾವ ರೀತಿ ಸಮಾಧಾನ ಮಾಡ್ತೀರಿ? ಅದನ್ನ ಯಾವ ರೀತಿ ವಿಶ್ವಾಸ ನಾ ಹೇಳಿದೆ ಸರ್, ಪಕ್ಷದ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದೇ, ಪಕ್ಷದ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದೇ ಮಾತಾಡ್ತಾರ. ಪಕ್ಷದ ಬಗ್ಗೆ ಎಲ್ಲರೂ ಒಳ್ಳೆದೇ ಮಾತಾಡ್ತಾರ. ಅಭಿಪ್ರಾಯ ಭೇದ ಅಂತ ಅನ್ನುವಂಥದ್ರ ಬಗ್ಗೆ ಇರ್ತದ, ಅದನ್ನ ಎಲ್ಲರೂ ಕಡೆ ಮಾತಾಡ್ತಾರ. ಅದನ್ನ ಕೂಡ ಸರಿ ಮಾಡ್ತಕ್ಕಂತ ಒಂದು ಪ್ರಯತ್ನ ಇರ್ತದ. ಅದು ನಿಮ್ಮ ಅಭಿಪ್ರಾಯ, ನಾನು ಯೋಗ್ಯ ಇಲ್ಲ ಅಂತ. ಬಿಜೆಪಿ 89 ಸೀಟ್ ಪಡ್ಕೊಂಡ ನಂತರ ಮುಂದಿನ ಎಲೆಕ್ಷನ್ದಾಗಿ ಬರೀ 2 ಸೀಟಿಗೆ ಬಂದಿತ್ತು. ಇವತ್ತು ಇಡೀ ದೇಶದಲ್ಲಿ 2 ಅವಧಿ ಸತತವಾಗಿ ನಾವು ಸರ್ಕಾರ ಮಾಡಿದೀವಿ. ಈ ಸೋಲು ಗೆಲ್ಲುವಂತ ಅನ್ನೋದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಇದು ಇರುವುದೇ, ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ದಯವಿಟ್ಟು ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಬಣ ಅನ್ನೋದಕ್ಕೆ ನಾನು ಯಾವ ಬಣನೂ ಇಲ್ಲ. ನಮ್ದು ಒಂದೇ ಬಣ, ಬಿಜೆಪಿ ಬಣ, ಕಮಲದ ಚಿತ್ರದ ಬಣ. ಆ ನಿಟ್ಟಿನೊಳಗ ವಿಶ್ವಾಸ ಇರಿಸಿ ನನಗ ಪುನರ ಜವಾಬ್ದಾರಿಯನ್ನ ಕೊಟ್ಟಾರ. ಅದನ್ನ ಅತ್ಯಂತ ಪ್ರಾಮಾಣಿಕತೆಯಿಂದ ಸಮನ್ವಯತೆಯಿಂದ ನಾನು ಪಕ್ಷವನ್ನು ಮುನ್ನೋಡಿಸ್ಕೊಂಡು ಹೋಗ್ತೀನಿ ಅನ್ನೋಂತ ಮಾತನ್ನು ತಮ್ಮ ಮೂಲಕ ಹೇಳಿಕೆ ಕಾರ್ಯಕ್ರಮದ
ಜಿಲ್ಲಾದ ಒಂದು ಕಾರ್ಯಕ್ರಮ ಇರುತ್ತೆ ಬಿಜೆಪಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇವ್ರು ಬರ್ಲಿಲ್ಲ ಅಂದ್ರೆ ಅವ್ರು ಬರಲ್ಲ ಅವ್ರು ಬರಲ್ಲ ಇದು ಬಣ ಆಗಿದೆ ಏನು ಎಲ್ಲಾ ರಾಜಕೀಯ ಪಕ್ಷದೊಳಗೂ ಒಂಚೂರು ವಿರೋಧ ರೀ. ಆದ್ರ ಅದರ ಮಧ್ಯದಲ್ಲಿ ಕೂಡ ಹೇಳ್ತೀನಿ ನಾನು. ಅದರ ಮಧ್ಯ ಎಲ್ಲಾ ಕಡೆ ಇದೆ ಏನಿಲ್ಲ, ಬಿಜೆಪಿ ಒಳಗನ ಸಮನ್ವಯತೆ ಇರೋದು. ನೀವು ಮೊನ್ನೆ ತಾನೇ ನಮ್ಮ ಪಕ್ಷದ ಕಾರ್ಯಾಲಯದೊಳಗೆ ನೋಡಿದ್ರಿ, ಸಂಸದರು ನಮ್ಮ ಶಾಸಕರು ಇಬ್ರು ಇದ್ರು. ಎಡಗಡೆ ಸಂಸದರಿದ್ದು, ಬಲಗಡೆ ಶಾಸಕರಿದ್ರು. ಒಟ್ಟಿಗೆ ಕೂಡ ಕಾರ್ಯಕ್ರಮ ಮಾಡಿವಲ್ಲ. ಅದ್ರ ಜೊತೆಗೆ ರಾಜ್ಯದಲ್ಲಿ ಬಿಜೆಪಿ ಡ್ಯಾಮೇಜ್ ಆಗ್ತಾ ಇರೋದು ಸವಾಲಾಗಿರೋ ಜಿಲ್ಲೆ ವಿಚಾರಗಳನ್ನ ಈಗ ಆಲ್ರೆಡಿ ತುಂಬಿದೆ ಯಾವ ಸರ್? ಪಕ್ಷಕ್ಕೆ ಹಾ ಹೆಚ್ಚು ಡ್ಯಾಮೇಜ್ ಆಗ್ತಾ ಇರೋದು ಬಿಜಾಪುರ ಜಿಲ್ಲೆ ಅಂತ. ಹಾ ಮತ್ತೆ ಪಕ್ಷದ ನಾಯಕರು ಏನು ಆರೋಪಗಳು ಎಲ್ಲ ಕೇಳಿ ಬರ್ತಿರೋದು ವಿಜಯಪುರದಿಂದ. ಹಾ ಇದನ್ನ ಈ ಅವಧಿಯಲ್ಲಿ ನಿಯಂತ್ರಣಕ್ಕೆ ಏನಾದ್ರು ಕ್ರಮ ತಗೊಳ್ತೀರಾ? ಅಲ್ಲ, ನಾನು ನನ್ನ ಬಗ್ಗೆ ಆ ಮಾತಾಡೋದ್ರ ದೂರು ನಿಯಂತ್ರಣಕ್ಕೆ ಹೋಗ್ತಿದ್ದಾರೆ. ಸರ್, ನಾನು ಪಕ್ಷದ ಜಿಲ್ಲೆಯ ಅಧ್ಯಕ್ಷ. ಈ ಜಿಲ್ಲೆ ವ್ಯಾಪ್ತಿ ಒಳಗಿರ್ತಕ್ಕಂಥದ್ರ ಬಗ್ಗೆ ನನ್ನ ವ್ಯಾಪ್ತಿ ಒಳಗೆ ಏನ್ ಬರ್ತದ ಅದನ್ನ ನಾನು ಏನೇನ್ ಮಾಡ್ಬೇಕು, ನನ್ನ ನಿರ್ಣಯಗಳು ನಾನು ಮಾಡ್ತೇನೆ. ಇದನ್ನ ಮೀರಿರ್ತಕ್ಕಂಥದ್ದನ್ನು ರಾಜ್ಯ ಸಮಿತಿ ಅದ, ರಾಷ್ಟ್ರೀಯ ಸಮಿತಿ ಅದ, ರಾಷ್ಟ್ರೀಯ ಸಮಿತಿಯವರು ಅದರ ಬಗ್ಗೆ ಎಲ್ಲಾನು ಆಲೋಚನೆ ಮಾಡ್ತಾರೆ. ಈಗ ಎಲ್ಲವೂ ಸುಸೂತ್ರವಾಗಿದೆ, ಎಲ್ಲವೂ ಸುಸೂತ್ರ ಹಾಕೊಂಡು ಹೋಗ್ತದೆ. ನಮ್ಮ ಸವಾಲು ಒಂದೇ, 2024 ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು. ಈಗ ಉಚ್ಚಾಟನೆಗೊಂಡಂತಹ ಇನ್ನುಳಿದಲ್ಲ ಕಳೆದ ಬಾರಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳಿಗೆ ಮತ್ತೇನಾದ್ರೂ ಈ ಬಾರಿ ನೀವು ಮತ್ತೆ ಎರಡನೇ ಬಾರಿ ಆಗಿದ್ರಿಂದ ಏನಾದ್ರು ಆ ಶಮನವನ್ನು ಶಮನ ಅನ್ನುವಂಥದ್ದು ಏನಿಲ್ಲ ಇಲ್ಲ. ಅಪೇಕ್ಷಿತ ಅವ್ರಿಗೆ ಕಾರ್ಪೊರೇಟರ್ ಆಗ್ಬೇಕು, ಚುನಾವಣೆ ಸ್ಪರ್ಧಾ ಮಾಡ್ಬೇಕಂತ ಹೇಳಿ ಮತ್ತೆ ಅನೇಕ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಇತ್ತು. ಕಾರ್ಯಕರ್ತರ ಅಭಿಪ್ರಾಯದ ಮೇಲೆ ನಾವು ಟಿಕೆಟ್ ಹಂಚಿಕೆ ಮಾಡಿದ್ವಿ. ಅದರಿಂದ ಬೇಸತ್ತ ಅವರು ರಾಜೀನಾಮೆ ಕೊಟ್ಟ ಕೇಸಿಂದ ಪಕ್ಷದ ವಿರುದ್ಧ ಬಂಡಾಯ ಹೋದಾಗ ಕೂಡ ಅವ್ರಿಗೆ ಹೇಳಿದಾಗ ಅವ್ರಿಗೆ ಕೇಳಿಲ್ಲ, ಅನಿವಾರ್ಯ ಅಥವಾ ನಾವು ಕ್ರಮ ತಗೊಂಡ್ವಿ. ಕೊನೆಗೆ ಅಲ್ಲಿ ಗೆದ್ದಿರ್ತಕ್ಕಂಥದ್ದು ನಮ್ದೇ ಕಾರ್ಪೊರೇಟರ್ಸ್, ಬಿಜೆಪಿ ಮುಕ್ತವಾಗಿ ಸರ್. ಯಾವ್ದು ಬಂದದ ಎಲ್ಲಾನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಅದನ್ನ ಮಾಡ್ತೀವಿ. ಅವೆಲ್ಲಾನು ನಮ್ಮ ಚರ್ಚೆ ಹಂತದೊಳಗೆ ಇರ್ತಾವ. ಆ ಚರ್ಚೆ ಮಾಡ್ಕೊಂಡು ಸಾಧಕ ಬಾಧಕದ ಬಗ್ಗೆ ತಗೋಬೇಕು, ತಗೋಬಾರ್ದು, ತಗೊಂಡ್ರೆ ಲಾಭ ಆಯ್ತು, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ತೀವಿ. ಧನ್ಯವಾದಗಳು ಸರ್. ಎಲ್ಲ ಮಾಧ್ಯಮದ ಸ್ನೇಹಿತರು ಧನ್ಯವಾದಗಳು. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು, ಯಾರು ಹಾಗೆ ಹೋಗ್ಬಾರ್ದು.